ರಂಗೇರ್ತಾ ಇದೆ ವಿಧಾನ ಪರಿಷತ್ ಚುನಾವಣೆಯ ಫೈಟ್. ಅಚ್ಚರಿ ಅಭ್ಯರ್ಥಿಗಳನ್ನ ಇಳಿಸಿದಂತಹ ಕಾಂಗ್ರೆಸ್ ಹಾಗೆ ಜೆಡಿಎಸ್. 5ನೇ ಅಭ್ಯರ್ಥಿಯಾಗಿ ಸಿಎಂ ಡಿಕೆ ಆಪ್ತ ವಿನಯ್ ಕಾರ್ತಿಕ್ ಕಣಕ್ಕಿಳಿದಿದ್ದಾರೆ. ಸಂಖ್ಯಾಬಲದ ದೃಷ್ಟಿಯಿಂದ ಈಗ ಮತ್ತೆ ಹೊಸ ರಾಜಕೀಯ ಬೆಳವಣಿಗೆಗಳು. ಅಚ್ಚರಿ ಅಭ್ಯರ್ಥಿಗಳನ್ನ ಕಾಂಗ್ರೆಸ್ ಜೆಡಿಎಸ್ ಕಣಕ್ಕಿಳಿಸಿದೆ. 5ನೇ ಅಭ್ಯರ್ಥಿಯಾಗಿ ಸಿಎಂ ಡಿಕೆ ಆಪ್ತ ವಿನಯ್ ಕಾರ್ತಿಕ್ ಕಣಕ್ಕೆ. ಸಂಖ್ಯಾಬಲದ ದೃಷ್ಟಿಯಿಂದ ಜೆಡಿಎಸ್ ಗೆಲ್ಲೋದು ಅಸಾಧ್ಯ ಅಂತ ಅಂದಾಜಿಸಲಾಗ್ತಾ ಇದೆ. ಲೆಟ್ಸ್ ಸಿ. ಆದರೂ ಕೂಡ ಗೋವಿಂದರಾಜರನ್ನ ಕಣಕ್ಕಿಳಿಸಿದಂತಹ ಜೆಡಿಎಸ್ ಇದೇ ತಿಂಗಳು 18ರಂದು ವಿಧಾನ ಪರಿಷತ್ ಚುನಾವಣೆ. ಸೊ 7 ಸ್ಥಾನಗಳಿಗೆ 8 ಅಭ್ಯರ್ಥಿಗಳಿಂದ ನಾಮಿನೇಷನ್ ಸಲ್ಲಿಕೆ ಆಗಿರುವಂಥದ್ದು. ಇಂದೇ ನಿಗದಿಯಾಗಲಿದೆ ವಿಧಾನ ಪರಿಷತ್ ಅಂತಿಮ ಕಣ. ಇವತ್ತು ನಾಮಿನೇಷನ್ ಹಿಂಪಡೆಯೋದಕ್ಕೆ ಕೊನೆಯ ದಿನವಾಗಿರುತ್ತೆ ಕೂಡ. ರಂಗೇರ್ತಾ ಇದೆ ವಿಧಾನ ಪರಿಷತ್ ಚುನಾವಣೆಯ ಒಂದು ಫೈಟ್. ಅಚ್ಚರಿ ಅಭ್ಯರ್ಥಿಗಳನ್ನ ಕಾಂಗ್ರೆಸ್ ಜೆಡಿಎಸ್ ಕಣಕ್ಕಿಳಿಸೋದಕ್ಕೆ ಸಜ್ಜಾಗಿರುವಂಥದ್ದು. 5ನೇ ಅಭ್ಯರ್ಥಿಯಾಗಿ ಸಿಎಂ ಡಿಕೆ ಆಪ್ತರಾದಂತಹ ವಿನಯ್ ಕಾರ್ತಿಕ್ ಕಣಕ್ಕಿಳಿದಿದ್ದಾರೆ. ಸಂಖ್ಯಾಬಲದ ದೃಷ್ಟಿಯಿಂದ ಜೆಡಿಎಸ್ ಗೆಲ್ಲೋದು ಅಸಾಧ್ಯ ಅಂತ ಕೂಡ ಅಂದಾಜಿಸಲಾಗ್ತಾ ಇದೆ. ಹಾಗಿದ್ರೂ ಗೋವಿಂದರಾಜರನ್ನ ಕಣಕ್ಕಿಳಿಸಿರುವಂತಹ ಜೆಡಿಎಸ್. ಇನ್ನೇನು ಕೆಲವೇ ದಿನಗಳು ಮಾತ್ರ ಬಾಕಿ ಇರುವಂಥದ್ದು. ವಿಧಾನ ಪರಿಷತ್ ಫೈಟ್ ಆಲ್ರೆಡಿ ಆರಂಭ ಆಗಿದೆ. ಇದೇ ತಿಂಗಳ 18ಕ್ಕೆ ವಿಧಾನ ಪರಿಷತ್ ಚುನಾವಣೆ. ಸೊ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇರುವಂಥದ್ದು. ಕಾಂಗ್ರೆಸ್ ಜೆಡಿಎಸ್ ಎರಡಕ್ಕೂ ಕೂಡ ಅಗ್ನಿ ಪರೀಕ್ಷೆ ಆರಂಭ ಆಗತ್ತೆ. ಸೊ ಸಂಖ್ಯಾಬಲವನ್ನ ನೋಡ್ತಾ ಹೋದಂತಹ ಸಂದರ್ಭದಲ್ಲಿ ಜೆಡಿಎಸ್ ಡೌಟ್ ಅಂತ ಹೇಳಲಾಗ್ತಾ ಇದ್ರು ಕೂಡ ಗೋವಿಂದರಾಜು ಅವರನ್ನ ಕಣಕ್ಕಿಳಿಸಿದ್ದಾರೆ. ಈ ಕಡೆ ಡಿಕೆಶಿ ಅತ್ಯಾಪ್ತರಾದಂತಹ ವಿನಯ್ ಕಾರ್ತಿಕ್ ಕಾಂಗ್ರೆಸ್ನಿಂದ ಕಣಕ್ಕಿಳಿಯೋದಕ್ಕೆ ಸಜ್ಜಾಗಿದ್ದಾರೆ. ಅಚ್ಚರಿ ಅಭ್ಯರ್ಥಿಗಳು ಇಬ್ರು ಕೂಡ. ಸೊ ಕಾಂಗ್ರೆಸ್ ಜೆಡಿಎಸ್ ಕಡೆಯಿಂದ 5ನೇ ಅಭ್ಯರ್ಥಿಯಾಗಿ ವಿನಯ್ ಕಾರ್ತಿಕ್ ಕಣಕ್ಕಿಳಿಯಲಿದ್ದಾರೆ. ಕಾಂಗ್ರೆಸ್ ಪಾಸ್ ಆಗತ್ತಾ, ಜೆಡಿಎಸ್ ಮೈತ್ರಿ ಗೆಲ್ಲತ್ತಾ, ಬಿಜೆಪಿ ಜೆಡಿಎಸ್ ಮೈತ್ರಿ ಗೆಲ್ಲತ್ತಾ ಅನ್ನುವಂಥದ್ದು. ಸೊ ಬೆಂಬಲ ಸಿಗದಿದ್ರೆ ಜೆಡಿಎಸ್ ಅಭ್ಯರ್ಥಿ ನಾಮಿನೇಷನ್ ವಾಪಸ್ ಪಡೆಯುವಂತಹ ಸಾಧ್ಯತೆಗಳಿದೆ. ಉಭಯ ನಾಯಕರ ರಾಜಕೀಯ ಚಾಣಕ್ಷತನವಿದ್ದರಷ್ಟೇ ಗೆಲುವು ಅಂತ ಹೇಳಲಾಗ್ತಾ ಇದೆ. ವಿಧಾನ ಪರಿಷತ್ ಫೈಟ್. ಗೋವಿಂದರಾಜು ಜೆಡಿಎಸ್ನಿಂದ, ವಿನಯ್ ಕಾರ್ತಿಕ್ ಕಾಂಗ್ರೆಸ್ನಿಂದ ಕಣಕ್ಕಿಳಿದಿದ್ದಾರೆ. ಅಂತಿಮ ಕಡ. ಇವತ್ತು ನಾಮಿನೇಷನ್ ಹಿಂಪಡೆಯೋದಕ್ಕೆ ಕೂಡ ಲಾಸ್ಟ್ ಡೇಟ್ ಆಗಿರುತ್ತೆ. ಅಭ್ಯರ್ಥಿ ನಾಮಿನೇಷನ್ ಇವತ್ತು ಡಿಕೆಶಿ ವರ್ಸಸ್ HD ಕುಮಾರಸ್ವಾಮಿ ಮಹಾಸಮರ ಕೂಡ ನಡೆಯಲಿದೆ. ಕಾಂಗ್ರೆಸ್ ಪಾಸ್ ಆಗತ್ತಾ ಅಥವಾ ಬಿಜೆಪಿ ಜೆಡಿಎಸ್ ಮೈತ್ರಿ ಗೆಲ್ಲತ್ತಾ ಅನ್ನುವಂತಹ ಬಹುದೊಡ್ಡ ಕುತೂಹಲ. ಬೆಂಬಲ ಸಿಗದಿದ್ರೆ ಜೆಡಿಎಸ್ ಅಭ್ಯರ್ಥಿ ನಾಮಿನೇಷನ್ ವಾಪಸ್ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ಇದೆ. ಸೊ ಉಭಯ ನಾಯಕರ ರಾಜಕೀಯ ಚಾಣಕ್ಷತನವಿದ್ದರಷ್ಟೇ ಆ ಗೆಲುವನ್ನ ಸಾಧಿಸೋಕೆ ಸಾಧ್ಯವಾಗೋದು. ದಿನದ ಅಂತ್ಯಕ್ಕೆ ಉತ್ತರ ಸಿಗಲಿದೆ. ಇನ್ನು ಪರಿಷತ್ ಫೈಟ್ ಅಸಲಿ ಲೆಕ್ಕಾಚಾರಗಳು ಏನೆಲ್ಲ ಇರುತ್ತೆ ಅಂತ ನೋಡ್ತಾ ಹೋಗೋದಾದ್ರೆ, ಕಾಂಗ್ರೆಸ್ 135, ಬಿಜೆಪಿ 62, ಪಕ್ಷೇತರರು 2, ಸರ್ವೋದಯ ಪಕ್ಷ 1, ಬಿಜೆಪಿ ಉಚ್ಚಾಟಿತರು 3. ಇನ್ನು ಪ್ರತಿ ಅಭ್ಯರ್ಥಿ ಗೆಲ್ಲೋದಕ್ಕೆ ಮೊದಲ ಪ್ರಾಶಸ್ತ್ಯದ 28 ಮತಗಳು ಅಗತ್ಯವಾಗಿರುತ್ತೆ. ಕಾಂಗ್ರೆಸ್ 5 ಸದಸ್ಯರು ಗೆಲ್ಲೋದಕ್ಕೆ 140 ಮತಗಳ ಅವಶ್ಯಕತೆ ಕೂಡ ಇದೆ. ಇನ್ನು ಕಾಂಗ್ರೆಸ್ ಬಳಿ 135 ಶಾಸಕರು, ಪಕ್ಷೇತರ 3 ಶಾಸಕರ ಬೆಂಬಲ ಕೂಡ ಇರುವಂಥದ್ದು. ಅಂಡ್ ಕಾಂಗ್ರೆಸ್ಗೆ ಬಿಜೆಪಿ ಉಚ್ಚಾಟಿತ SD ಸೋಮಶೇಖರ್ ಹೆಬ್ಬಾರ್ ಮತ. ಅಂಡ್ ಅಲ್ಲಿಗೆ ಕಾಂಗ್ರೆಸ್ಗೆ ಬೇಕಾಗುವಂತಹ ಒಟ್ಟು ಸಂಖ್ಯೆ 140 ಸಂಖ್ಯೆ ಲಭ್ಯ ಇರುವಂಥದ್ದು. ಬಿಜೆಪಿಗೆ 2 ಅಭ್ಯರ್ಥಿಗೆ 29 ಮೊದಲ ಪ್ರಾಶಸ್ತ್ಯದ ಮತ. ಬಿಜೆಪಿಯ 2 ಅಭ್ಯರ್ಥಿಗೆ. ಇನ್ನು ಹೆಚ್ಚುವರಿ 6 ಮತಗಳು ಬಿಜೆಪಿ ಬಳಿಯೇ ಉಳಿತಾಯವಾಗುತ್ತೆ. ಸೊ ಇದು ಪರಿಷತ್ ಫೈಟ್ ಅಸಲಿ ಲೆಕ್ಕಾಚಾರಗಳು ಇದಿಷ್ಟು ಕೂಡ. ಜೆಡಿಎಸ್ ಬಳಿ 18 ಮತ, ಬಿಜೆಪಿ ಹೆಚ್ಚುವರಿ 6 ಮತ ಇದೆ. ಅಂಡ್ ಜನಾರ್ದನ ರೆಡ್ಡಿ, ಯತ್ನಾಳ್ ಸೇರಿ ಒಟ್ಟಾರೆ 26 ಮತಗಳಿದೆ. ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವಿವೇಕ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವಿವೇಕ್, ಇನ್ನೇನು ಕೆಲವೇ ದಿನಗಳು ಮಾತ್ರ ಬಾಕಿ ಇರುವಂತದ್ದು. ಸೊ ಜೆಡಿಎಸ್ಗೆ ಒಂದು ಸವಾಲ್ ಅಂತಾನೆ ಹೇಳ್ಬೋದು ಇದು. ಮತ್ತೆ ಮೈತ್ರಿ ಗೆಲ್ಲತ್ತಾ ಅನ್ನುವಂತಹ ಕ್ಯೂರಿಯಾಸಿಟಿ ಮತ್ತೊಂದು ಕಡೆ ಇದೆ. ಸೊ ಯಾವ ರೀತಿಯಾಗಿ ಸಿದ್ಧತೆಗಳೆಲ್ಲವೂ ಕೂಡ ನಡೀತಾ ಇದೆ, ಅಪ್ಡೇಟ್ಸ್ ಕೊಡೋದಾದ್ರೆ ವಿವೇಕ್. ಈಗಾಗಲೇ ಏನು ವಿಧಾನ ಪರಿಷತ್ ಚುನಾವಣೆಗೆ ಈಗಾಗಲೇ ನಾಮಿನೇಷನ್ ಕೂಡ ಎಲ್ಲರೂ ಕೂಡ ಸಲ್ಲಿಕೆ ಮಾಡಿದ್ರು. ನಾಮಿನೇಷನ್ ನಲ್ಲಿ ಎಲ್ಲರೂ ಕೂಡ ಈಗಾಗಲೇ ಪಾಸ್ ಕೂಡ ಆಗಿದ್ದಾರೆ. ಇವತ್ತು ನಾಮಿನೇಷನ್ ಅಂದ್ರೆ ನಾಮಪತ್ರವನ್ನ ತೆಗೆದುಕೊಳ್ಳೋದಕ್ಕೆ ಕೊನೆ ದಿನ ಅಂತಾನೆ ಹೇಳಬಹುದು. ಈಗಾಗಲೇ ಏನು 7 ಪರಿಷತ್ ಸ್ಥಾನಕ್ಕೆ 8 ಜನ ಅಭ್ಯರ್ಥಿಗಳು ಈಗಾಗಲೇ ನಾಮಿನೇಷನ್ ಹಾಕ್ತಾರೆ. ಅದರ ಪೈಕಿ ಯಾರಿಗೆ ಆಯ್ಕೆ ಆಗುತ್ತೆ,
ಯಾರಿಗೆ ಕೈ ಬಿಡಲಾಗುತ್ತೆ ಅಥವಾ ಯಾರು ವಾಪಸ್ ತೆಗೆದುಕೊಳ್ತಾರೆ ಅಂತ ಸದ್ಯದ ಮಟ್ಟಿಗೆ ಇದ್ದಂತ ಕುತೂಹಲ. ಇಲ್ಲಿವರೆಗೂ ಕೂಡ ಅಷ್ಟೇ ಜೆಡಿಎಸ್ ನ ಬಳಿ ಸಂಖ್ಯಾಬಲ ಇಲ್ಲ, ಆ ನಿಟ್ಟಿನಲ್ಲಿ ಜೆಡಿಎಸ್ ವಾಪಸ್ ತೆಗೆದುಕೊಳ್ಬಹುದು ಅನ್ನೋ ಒಂದಿಷ್ಟು ಚರ್ಚೆಗಳು ಕೂಡ ಆಗ್ತಾ ಇತ್ತು. ಆದ್ರೆ ಸದ್ಯದ ಮಟ್ಟಿಗೆ ಕೂಡ ಯಾವುದೇ ಡೆವಲಪ್ಮೆಂಟ್ ಕೂಡ ಆಗಿಲ್ಲ. ಆ ನಿಟ್ಟಿನಲ್ಲಿ ಜೆಡಿಎಸ್ ಕೂಡ ಬಹುತೇಕ ವಾಪಸ್ ತೆಗೆದುಕೊಳ್ಳೋದು ಡೌಟ್ ಅಂತಾನೆ ಕಂಡು ಬರ್ತಾ ಇದೆ. ಯಾಕಂದ್ರೆ ಇದರ ಹಿನ್ನೆಲೆಯನ್ನ ನೋಡ್ತಾ ಹೋದ್ರೆ ಈಗಾಗಲೇ ಜೆಡಿಎಸ್ ಗೆ ಕೇವಲ ಬೇಕಿರ್ತಕ್ಕಂಥದ್ದು ಇನ್ನ 3-4 ಮತಗಳು, ಅದು ಕಾಂಗ್ರೆಸ್ ನಲ್ಲಿ ಆಪರೇಷನ್ ಮಾಡ್ತಾರೋ ಅಥವಾ ಇಲ್ಲಿ ಕಾಂಗ್ರೆಸ್ ನ ಈಗ 5ನೇ ಅಭ್ಯರ್ಥಿ ವಿನಯ್ ಕಾರ್ತಿಕ್ ಕೂಡ ಹಾಕಿದ್ದಾರೆ, ಅವ್ರನ್ನೇ ಜೆಡಿಎಸ್ ಅವ್ರನ್ನ ಎತ್ಕೊಂಡು ಕಾಂಗ್ರೆಸ್ ಆಪರೇಷನ್ ಮಾಡುತ್ತೋ, ಈಗ ಜೆಡಿಎಸ್ ಆಪರೇಷನ್ ಮಾಡುತ್ತೋ ಕಾಂಗ್ರೆಸ್ ಆಪರೇಷನ್ ಮಾಡುತ್ತೋ ಅಂತ ಸದ್ಯದ ಮಟ್ಟಿಗೆ ಇರ್ತಕ್ಕಂತ ಕುತೂಹಲ. ಇಲ್ಲಿ HDKದು ಮೇಲುಗೈ ಆಗುತ್ತಾ ಅಥವಾ DK ಶಿವಕುಮಾರ್ ಅವ್ರದ್ದು ಮೇಲುಗೈ ಆಗುತ್ತಾ ಅಂತ ಸದ್ಯದ ಮಟ್ಟಿಗೆ ಇರ್ತಕ್ಕಂತ ಕುತೂಹಲ. ಆದ್ರೆ ಇದಕ್ಕೆಲ್ಲ ತೆರೆ ಬೀಳ್ತಕ್ಕಂಥದ್ದು ಇವತ್ತು ರಾತ್ರಿಯ ಒಳಗೆ ಯಾರಾದ್ರೂ ನಾಮಿನೇಷನ್ ವಾಪಸ್ ತೆಗೆದುಕೊಂಡ್ರೆ ಸರಳವಾಗಿ 7 ಅಭ್ಯರ್ಥಿಗಳು ಕೂಡ ವಿಧಾನ ಪರಿಷತ್ಗೆ ಆಯ್ಕೆ ಆಗ್ತಾರೆ. ಒಂದು ವೇಳೆ ಒಂದು ಅಭ್ಯರ್ಥಿ ವಾಪಸ್ ತೆಗೆದುಕೊಳ್ಳದೆ ಹೋದ್ರೆ 18ನೇ ತಾರೀಕಿಗೆ ಡಿಸೈಡ್ ಆಗುತ್ತೆ ಗೌಪ್ಯ ಮತದಾನದಲ್ಲಿ ಯಾರು ಯಾರಿಗೆ ಕೈ ಹಿಡಿತಾರೆ ಅಂತ ಅಂದೇ ಗೊತ್ತಾಗಲಿದೆ. ರೋಜಾ, ರೈಟ್, ಥ್ಯಾಂಕ್ ಯು ವಿವೇಕ್ ತಮ್ಮ ಅಪ್ಡೇಟ್ಸ್ಗಾಗಿ. ಸೊ ಇಲ್ಲ ಪಟ್ಟಿ ಕೂಡ ಫೈನಲೈಸ್ ಆಗಿರುವಂಥದ್ದು. ಸೊ ಕಾದು ನೋಡಬೇಕು ಏನಾಗುತ್ತೆ ಅಂತ. ಇದೇ 18ರಂದು ವಿಧಾನ ಪರಿಷತ್ ಚುನಾವಣೆ, 7 ಸ್ಥಾನಗಳಿಗೆ 8 ಅಭ್ಯರ್ಥಿಗಳ ನಾಮಿನೇಷನ್ ಆಗಿರುವಂಥದ್ದು.